ಪ್ರಿವಿ ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ಆರ್ವಿ ನೆಕ್ಸ್ಟ್ ಡೇ ಫ್ಯಾನ್ಸಿ ಡ್ರೆಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಡ್ರೆಸ್ ಹಾಕ್ಕೊಂಡು ನೋಡಿ. ನೆಕ್ಸ್ಟ್ ಡೇ ಆರ್ವಿದು ಫ್ಯಾನ್ಸಿ ಡ್ರೆಸ್ ಇದ್ದಿದ್ದರಿಂದ ನನಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ತಂಗಿ ಬಂದಿದ್ದಾಳೆ. ಸೊ ನನಗೆ ತುಂಬಾ ಹೆಲ್ಪ್ ಆಯಿತು. ಹಲೋ, ಏನು ಮಾಡ್ತಿದ್ದೀರಿ ಇವಾಗ? ಐಸ್ ಕ್ರೀಮ್ ತಗೊಳ್ತಾ ಇದ್ದೇವೆ. ಯಾರಿಗೆ? ನಂಗೆ, ನಿಮ್ಮ ಮಗಳಿಗೆ. ಬಂದ ತಕ್ಷಣ ಚಿಕ್ಕಿ ಏನು ತಂದ್ರಿ ಅಂತ ಹೇಳ್ತಾ ಇದ್ದೆ. ಅವಳಿಗೆ ಕೋನ್ ಇಷ್ಟ. ಕೋನ್, ಅದು 40 ರೂಪೀಸ್ದು ಕೋನ್ ಇದೆಯಲ್ಲ, ಚಾಕ್ಲೇಟ್ ಕೋನ್, ಅದಿಷ್ಟ ಆಗುತ್ತೆ. ಆಚೆ ಸೈಡ್ ಇದೆ, ಇದು ಕ್ಲೋಸ್ ಮಾಡಿ. ಅದಾಗಲ್ಲ, ಅವಳಿಗೆ ಚಾಕ್ಲೇಟ್ ಕೋನ್ ಇಷ್ಟ. 2 ತಗೊಳ್ಳಿ. ಅವಳು ಅಷ್ಟು ದೊಡ್ಡದು ತಿಂತಾಳ? ಅವಳು ತಿಂತಾಳೆ, ಅವಳಿಗೆ ಇಷ್ಟ. ಇಷ್ಟನಾ? ಬಟರ್ ಸ್ಕಾಚ್ ಪ್ಯಾಡ್. ಇಂಕ್ ರೆಡ್ ವೆಲ್ವೆಟ್. ಇವಾಗ ಎಕ್ಕೂರಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ, ಐಸ್ ಕ್ರೀಮ್ ಮತ್ತು ಆರ್ವಿಗೆ ತಿಂಡಿ ಎಲ್ಲ ಪರ್ಚೇಸ್ ಮಾಡಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇಜಲ್ಲ ಮನೆ ಐಸ್ ಕ್ರೀಮ್ ಕಾಣ ಧ್ಯಾನ ತಿಂಪೆ. ಆರು ಇಜ್ಜಿಲ್ಲ. ಓ ನಾಡ್ ಇದು ನನ್ನ ತಂಗಿ ಫಸ್ಟ್ ಟೈಮ್ ಹೊಲಿದ ಡ್ರೆಸ್ ಇದು. ಯಾಕಂತ ಹೇಳಿದ್ರೆ ಅವಳು ಇವಾಗ ಹೊಲಿಲಿಕ್ಕೆ ಕಲಿತಾ ಇದ್ದಾಳೆ. ಸೊ ಹಾಗಾಗಿ ಶೋಕೊಂಡೆ ಮಸ್ತ್ ಶೋಕ ಆತನಿಯಾ. ಕ್ಯೂಟ್ ತೋಜೊಂದುಂಡಾರು ಇತ್ತು ಶೋಕು. ಈ ಡ್ರೆಸ್ ಬೇತ ಓ ಡ್ರೆಸ್ లీత్ వైట్ తోజొంది నిజాన్ని వైట్ తోజో పింక్ ಈ ಡ್ರೆಸ್ ಪುರಾಣಿ ತಿನ್ನಿ ಎಡ್ಡೆ ಕೊಟ್ಟಾಯ್ತು. ಅವಳ ಬಾಳು ಅಂತ ತೆತ್ತೋ ಇರ್ತೀನಿ, ಕಲ್ಲೂರು ಇತ್ತೀನಿ ಕೊಟ್ಟಾಯಿ. ಅವಳ ಮಲ್ಲೇಜ್ ಕಲ್ಲೂರು ಬೇಂಡಿಲ್ಲ ಮಲ್ಲೇಜ್ ಯಾವ ಅಲ್ಲ ಬಾಲ್ ಅಂತ ಅವಳು ದೆಪ್ಪರ ತಿಂತ ನಕ್ಲೆಗ್ ರೆಡ್ ದಿನ ಬೋಡಾವ್ ಒಡೆ ದಿಜತ ಓಕೆ ಮಕ್ಕ ನಾಡರೆ ಪೋದು ನಾಡರೆ ಅಂಚಿ ಬಲಿಪುನ್ ಇಂಚಿ ಬಲಿಪುನ್ ಒಕ್ಕ ಬೇಜೆರಡು ಕುಲ್ಲುನು ಕೆಪ್ಪೆ ಕೈಪಕ್ಕ. ಟೈಮ್ ಆಯ್ತಂತ. ಹಲೋ ಎವ್ರಿವನ್, ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ. ಇವಾಗ ನಾನು, ನನ್ನ ತಂಗಿ, ನನ್ನ ಮಗಳು ಆರ್ವಿ ಹಾಗೆ ನನ್ನ ತನಿಷಿ ಕೂಡ ನಾವೆಲ್ಲ ಆರ್ವಿ ಸ್ಕೂಲ್ಗೆ ಹೋಗ್ತಿದ್ದೇವೆ. ಯಾಕಂತ ಹೇಳಿದ್ರೆ ನನ್ನ ಆರ್ವಿ ನೋಡಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾಳೆ. ಇವತ್ತು ಆರ್ವಿ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇದೆ, ಹಾಗಾಗಿ ಅವಳಿಗೆ ನಾವು ಶಕುಂತಲಾ ವೇಷ ಹಾಕಿದ್ದೇವೆ. ಸೊ ಕ್ಯೂಟ್ ಆಗಿ ಕೂತ್ಕೊಂಡಿದ್ದಾಳೆ ಹಿಂದ್ಗಡೆ. ಹೇಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಪ್ರಾಕ್ಟೀಸ್ ಅಂತೂ ಅರ್ಧಂಬರ್ಧ ಆಗಿದೆ. ಯಾಕಂತ ಹೇಳಿದ್ರೆ ಅವಳು ಹೇಳಿದ್ ಕೇಳಲ್ಲ. ನಂಗೆ ಗೊತ್ತಿದೆ ಅಂತ ಹೇಳ್ತಾಳೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಟ್ ನಾವಂತೂ ಚೆನ್ನಾಗಿ ರೆಡಿ ಮಾಡಿಸಿ ಇವಾಗ ಹೋಗ್ತಾ ಇದ್ದೇವೆ. ಲೇಟ್ ಆಗಿದೆ, 9 o'clock ಸ್ಟಾರ್ಟ್. ಇವಾಗ 8:53 ಆಗ್ತಾ ಬಂದಿದೆ. ಹೋಗ್ತಾ ಇದ್ದೇವೆ, ನೋಡುವ ಹೇಗೆ ಮಾಡ್ತಾಳೆ ಅಂತ. ಇವಾಗ ನಾನು ಮತ್ತೆ ಯಶಸ್ವಿ ಆರ್ವಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೇವೆ. ರೆಡಿ, 1 2 3 ಸ್ಟಾರ್ಟ್. ಶಾಕುಂತ್ಲೆ ಸಿಕ್ಕಳು, ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿ ಒಳಗೆ, ದುಷ್ಯಂತ ಆಗಲ ಉಂಗ್ರಾನ ನೀಡಲ. ಅಷ್ಟೇ ಗೊತ್ತಿರೋದು. ಅಯ್ಯೋ, ಕೊಡೆ ಬೇರೆ ತರ್ಲಿಲ್ಲ, ಮಳೆ ಬೇರೆ ಬರ್ತಿದ್ದ. ಅಯ್ಯೋ, ನಂಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ. ಇಂಜಿನಾರಡ ನಂದಿ ಕೊಡಕ್ಕೆ ಚೆನ್ನಾಗಿ
ಕಾಣಿಸ್ವಲ್ದು, ಆ ಥರ ಮಳೆ ಬರ್ತಿದೆ. ನಾವು ಹೋಗಿದ್ದ ಟೈಮ್ ತುಂಬಾ ಕರೆಕ್ಟ್ ಆಗಿತ್ತು. ನಾವು ಹೋದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ಪ್ರಿನ್ಸಿಪಲ್ ಮ್ಯಾಮ್ ಬಂದ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಇವಾಗ 1 by 1 ಮಕ್ಕಳೆಲ್ಲ ಬಂದು ಫ್ಯಾನ್ಸಿ ಡ್ರೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೋಡಿ. ಸಣ್ಣ ಸಣ್ಣ ಮಕ್ಕಳು ಫ್ಯಾನ್ಸಿ ಡ್ರೆಸ್ಸಲ್ಲಿ ನೋಡೋದಕ್ಕೆ ತುಂಬಾ ಕ್ಯೂಟ್ ಅಂತ ಕಾಣಿಸ್ತಾ ಇತ್ತು. ಯಾವುದು ಬೇಬಿ? ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹಾಗೆ ಮತ್ತೆ ಮನೆಗೆ ತಗೊಂಡೋಗಿ ಪದಾರ್ಥ ಮಾಡೋದು. ಕೋಳಿ ಅಲ್ವಾ ಅದು, ಕೋಳಿ. ಇವಾಗ ನೋಡಿ ಬಂದು ನಮ್ಮ ಶಾಕುಂತಲೆ ತುಂಬ ಕ್ಯೂಟಾಗಿ ಮಾಡಿದ್ಲು. ನಾನು ನೆನೆಸ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ಯಾಕಂತ ಹೇಳಿದರೆ ಮನೇಲಿ ಪ್ರಾಕ್ಟೀಸೇ ಮಾಡಲಿಕ್ಕೆ ಕೇಳ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ 100 times ಜಾಸ್ತಿನೇ ಚೆನ್ನಾಗಿ ಮಾಡಿದ್ಲು. ಸೊ ಖುಷಿ ಆಯಿತು ನೋಡಿಕೊಂಡು. ಅವಳ ಮ್ಯಾಮ್ಗೆ ಆಗಿರ್ಬೋದು, ಅಲ್ಲಿನ ಸ್ಟಾಫ್ಸ್ಗೆ ಆಗಿರ್ಬೋದು, ಎಲ್ರಿಗೂ ತುಂಬಾ ಖುಷಿ ಆಯಿತು. ಕರೆಕ್ಟಾಗಿ ನೀಟಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ಲು. ಸೊ ನಾವು ನೆನೆಸ್ಕೊಂಡಿದ್ವಿ ಆವಾಗಲೇ ಫಸ್ಟ್ ಪ್ರೈಸ್ ಬರ್ಬೋದು ಅಂತ. ಸೊ ಹಾಗೇ ಆಗಿತ್ತು. ಫಸ್ಟ್ ಪ್ರೈಸ್ ಆರ್ವಿಗೆ ಸಿಕ್ತು. ಸೊ ಅವಳಂತೂ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಅವಳು ಇದು 3 yearsಯಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾಳೆ ಫ್ಯಾನ್ಸಿ ಡ್ರೆಸ್ಗೆ. ಅವಳಿಗೆ ಫಸ್ಟ್ ಸೆಕೆಂಡ್ ಹಾಗೆ ಪ್ರೈಸ್ ಬರ್ತಾನೆ ಇತ್ತು ಫ್ಯಾನ್ಸಿ ಡ್ರೆಸ್ಸಲ್ಲಿ. ಸೊ ಈ ವರ್ಷವೂ ಸಿಕ್ಕಿದೆ ಅವಳಿಗೆ. ತುಂಬಾ ಖುಷಿ ಆಯಿತು. ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದಕ್ಕೆ ತುಂಬಾ ಸಾರ್ಥಕ ಅಂತ ಆಯಿತು. ಮತ್ತು ಇದಕ್ಕೆ ನಾನು ಮ್ಯೂಸಿಕ್ ಹಾಕಿದ್ದೆ, ಬಟ್ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇಲ್ಲ. ಅದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಕೊಂಡು ಬನ್ನಿ. ಯಾಕಂತ ಹೇಳಿದರೆ ಇಲ್ಲಿ ಮ್ಯೂಸಿಕ್ ಹಾಕಿದರೆ ಇದು ಕಾಪಿರೈಟ್ ಅಂತ ಬರುತ್ತೆ, ಅದಕ್ಕೋಸ್ಕರ. ಈ ದಿವಸ ಇಲ್ಲಿ ತುಂಬಾ ಪ್ರೋಗ್ರಾಮ್ ಅಂತ ಹೇಳಿದರೆ ಕಾಂಪಿಟೇಷನ್ ನಡೀತಾ ಇತ್ತು. ಸಣ್ಣ ಮಕ್ಕಳದ್ದು ಫ್ಯಾನ್ಸಿ ಡ್ರೆಸ್ ಆದಮೇಲೆ ದೊಡ್ಡ ಮಕ್ಕಳಿಗೆ ಕೂಡ ಬೇರೆ ಬೇರೆ ಕಾಂಪಿಟೇಷನನ್ನು ಇಟ್ಟಿದ್ದರು. ಸೊ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡ್ಕೊಂಡು ಮನೆಗೆ ಬಂದೆ. ಅಂದೆ ಇದು ಚಿನ್ಮಯನ ಅತ್ತು ಶ್ರೀರಾಮಕೃಷ್ಣ. ಅವಳ ಸ್ಕೂಲ್ ಹತ್ರ ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಮಾಡಿ ಆದಮೇಲೆ ನಾವು ಪಬ್ಬಸ್ಗೆ ಬಂದ್ವಿ ಐಸ್ ಕ್ರೀಮ್ ತಿನ್ನೋದಕ್ಕೆ. ಯಾವ ಬಲ 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 ವೇಟ್ ಕೊಡಬೇಕು ತನಿಷುಂತಲೇ. ಫೈನಲ್ ಇವತ್ತೊಂದು ಪಬ್ಬಸ್ ರಶ್ಶೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಹೊಯ್
ಎಸ್ ಇವಾಗ ನಾವು ನಮ್ದು ಆರು ಮೇಲೆ ಕುಲ್ಲು ಓಕೆ ಫ್ರೆಂಡ್ಸ್. ಓಕೆ ಏನ್ ಗೊತ್ತಾ, ಇವಾಗ ನಮ್ದು ಆರ್ವಿದು ಫ್ಯಾನ್ಸಿ ಡ್ರೆಸ್ ಆಯ್ತು, ಹಾಗೆ ಐಡಿಯಲ್ಗೆ ಹೋಗಿ ಐಸ್ ಕ್ರೀಮ್ ಬರ್ಗರ್ ಎಲ್ಲ ತಿನ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸೊ ಮನೆಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಕಾರಲ್ಲಿ ತುಂಬಾ ಫನ್ ಮಾಡಿದ್ವಿ ನಾನು ಅದ ಮಕ್ಕಳು. ಬಟ್ ಅಂದ್ರೆ ನಮ್ದು ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ಇತ್ತು, ಆ ಹಾಡ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ. ಮತ್ತೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ನಾನು ಅಷ್ಟೇ ಚಂದ ಹಾಡಿದ್ದೇವೆ. ಸೊ ಅದಕ್ಕೋಸ್ಕರ ಅದನ್ನ ಹಾಕ್ತಾ ಇಲ್ಲ. ಇವಾಗ ನಾವು ಮನೆಗೆ ರೀಚ್ ಆಗ್ತಾ ಇದ್ದೇವೆ. ಇವಾಗ ಎಕ್ಕೂರು ರೀಚ್ ಆದ್ವಿ. ಇವಾಗ ಇನ್ನು ಮನೆಗೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಇದೆ. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. It's okay. Your fancy dress to first place. Congratulations. Thank you. Tanishi, congrats palne yaar. Congratulations. Thank you. ಇವಾಗ ನನ್ನ ತಂಗಿಯನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದಕ್ಕಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ಬಂತು, ಹಾಗಾಗಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದ್ವಿ, ಅಲ್ಲೇ ಹತ್ರದಲ್ಲಿತ್ತು. ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.